ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೋಡಿದ್ರಿ ಇವಾಗ ಹಾವನ್ನ ತೆಗೆದ್ರು. ಅದು ಎಲ್ಲಿ ಅಂದರೆ ನೆಲದ ಒಳಗಡೆ ಔತ್ಕೊಂಡಿತ್ತು. ತುಂಬ ಜನ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಬೇಸಿಗೆಗಾಲ ಬೇರೆ, ತುಂಬ ಬಿಸಿಲು ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಹಾವುಗಳು ಎಲ್ಲಿಂದೆಲ್ಲ ಬಂದು ಸೇರಿಕೊಂಡಿರ್ತವೆ. ಅವುಗಳು ಮನುಷ್ಯರ ಥರನೇ, ಅವುಗಳಿಗೂ ನೆರಳು ಬೇಕು, ನೀರು ಬೇಕು. ಒಳಗಡೆ ಎಷ್ಟೊತ್ತಂತ ಕೂತ್ಕೊಂಡಿರ್ತವೆ ನೋಡಿ. ಇವಾಗ ನಮ್ಮನೆ ಹೊಲದಲ್ಲಿ ಹುಲ್ಲಲ್ಲೇ ಇತ್ತು. ಇದು ಹುಲ್ಲು ಕಟ್ತಾರಲ್ವ, ಭತ್ತ ಕೊಯ್ಲಾದ್ಮೇಲೆ ಹುಲ್ಲನ್ನು ಸುತ್ತಿಡ್ತಾರೆ. ಆ ಹುಲ್ಲನ್ನ ಇವತ್ತು ತೊಗೊಂಡು ಬರಬೇಕು ಅಂತ ನನ್ನ ತಮ್ಮ ಹೊಲಕ್ಕೆ ಹೋಗಿರ್ತಾನೆ. ಆ ಟೈಮಲ್ಲಿ ಒಂದು ಹಾವು ಕಾಣುತ್ತೆ. ಇದು ತುಂಬ ದಿನದಲ್ಲಿ ನಮ್ಮ ಹೊಲದಲ್ಲಿ ಕಾಣಿಸ್ತಾನೆ ಇತ್ತು ಪ್ರತಿಯೊಬ್ಬರಿಗೂ ಕೂಡ. ಬಟ್ ಇವತ್ತು ಅದಕ್ಕೆ ಏನು ತಾಕಿದೇನೋ ಏನೋ ಗೊತ್ತಿಲ್ಲ. ಆ ಭಯದಲ್ಲಿ ಹಾವು ಹಿಡಿಯೋರನ್ನು ಕರ್ಕೊಬಂದಿದ್ದಾರೆ. ಹಾವು ಹಿಡಿಯೋರು ಯಾರೂ ಬಂದಿಲ್ಲ ಅಂತ ಹೇಳಿ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಅರಣ್ಯ ಇಲಾಖೆದವ್ರನ್ನ ಕರ್ಕೊಂಡು ಬಂದಿದ್ದಾರೆ. ನೋಡಿ ಅದೆಷ್ಟು ಕಾದಾಡ್ತಾ ಇದೆ ಅಂತಂದರೆ ನಿಜವಾಗ್ಲೂ ಅವುಗಳಿಗೂ ಎಷ್ಟೊಂದು ಭಯ ಇರುತ್ತೆ. ನಮಗೆಷ್ಟು ಭಯ ಇರುತ್ತೋ ಅವುಗಳಿಗೂ ಕೂಡ ಅಷ್ಟೇ ಭಯ ಇರುತ್ತೆ. ಅವ್ರು ಎಷ್ಟೊಂದು ಪ್ರಯತ್ನ ಪಡ್ತಿದ್ದಾರೆ, ಬಟ್ ಅದು ಬರ್ತಾನೆ ಇಲ್ಲ. ಅಲ್ಲೊಂದು ನಿಮ್ಗೆ ಡಬ್ಬ ಕಾಣಿಸ್ತಾ ಇದೆ, ಪೆಟ್ಟಿಗೆ. ಆ ಪೆಟ್ಟಿಗೆ ಒಳಗಡೆ ಹಾಕಕ್ಕಂತ ಟ್ರೈ ಮಾಡ್ತಾ ಇದ್ದಾರೆ. ಇವರೇ ನೋಡಿ ಅರಣ್ಯ ಅಧಿಕಾರಿಗಳು. ನಿಜವಾಗ್ಲೂ ಅವ್ರ ಧೈರ್ಯನ ಮೆಚ್ಚಬೇಕು ನಾವು. ನಮಗೆ ದೂರದಿಂದ ನೋಡೋಕ್ಕೆ ಇಷ್ಟೊಂದು ಭಯ ಆಗುತ್ತೆ. ಹಾವುಗಳಂದರೆ ಯಾರಿಗೆ ಭಯ ಇರಲ್ಲ ಹೇಳಿ, ಎಲ್ರಿಗೂ ಭಯ ಇರುತ್ತೆ. ಇವ್ರುಗಳು ತಮ್ಮ ಒಂದು ಪ್ರಾಣವನ್ನು ಲೆಕ್ಕಿಸದೆ ಹಾವುಗಳನ್ನ ಹಿಡಿತಾರೆ. ನಿಜವಾಗ್ಲೂ ವಂಡರ್ ಅನ್ನಿಸುತ್ತೆ. ನಿಜವಾಗ್ಲೂ ನಾವು ನೋಡೋಕ್ಕೆ ಎಷ್ಟೊಂದು ಭಯ ಅನಿಸುತ್ತೆ. ನೋಡಿ ಅದು ಎಷ್ಟು ಉದ್ದ ಇದೆ ಅಂದರೆ ತುಂಬ ಹಳೇ ಹಾವು. ಅದು ತುಂಬ ದಿನಗಳಿಂದ ಕಾಣಿಸ್ತಾನೆ ಇತ್ತು. ನಾಗರ ಹಾವು ಇದು. ಅಲ್ಲಿ ಡಬ್ಬ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ದೊರ ಅಂತೀವಲ್ಲ, ಅದರಲ್ಲಿ ಅದು ಹುಡುಕ್ತಾ ಇದೆ ಎಲ್ಲಾದರೂ ಹೊಕ್ಕೋಬೇಕು ಅಂತ ಹೇಳಿ. ನೋಡಿ ಹೆಡೆ ಹೆಂಗೆ ಬಿಡ್ತಾ ಇದೆ ಅಂದರೆ ಅವರು ಅರಣ್ಯ ಅಧಿಕಾರಿಗಳು ವಿಡಿಯೋ ಮಾಡ್ತಾ ಇದ್ದಾರೆ. ವಿಡಿಯೋಕ್ಕೆ ಎಷ್ಟೊತ್ತು ಅದು ಫೋಸ್ ಕೊಟ್ಟಿದೆ ಅಂದರೆ ಮನುಷ್ಯರುಗಳಷ್ಟೇ ಫೋಟೋಕ್ಕೆ ಫೋಸ್ ಕೊಡ್ತಾರೆ. ಬಟ್ ನೋಡಿ ಇದು ಕೂಡ ಹಾವು ಕೂಡ ಹೆಡೆ ಎತ್ಕೊಂಡು ಎಷ್ಟು ಚೆನ್ನಾಗಿ ಫೋಸ್ ಕೊಟ್ಟಿದೆ. ನಿಜವಾಗ್ಲೂ ಭಯ ಅನಿಸುತ್ತೆ. ಅದಕ್ಕೂ ಅಷ್ಟೇ ಭಯ ಇರುತ್ತೆ, ಏನು ಮಾಡ್ತಾರೋ ಅಂತ ಹೇಳಿಬಿಟ್ಟು. ಯಾರು ಕೂಡ ಹಾವುಗಳನ್ನು ಹೊಡಿಬೇಡಿ, ಆದಷ್ಟು ಪ್ರಾಣಿಗಳನ್ನು ರಕ್ಷಣೆ ಮಾಡಿ. ಇಂಥವ್ರು ಇರ್ತಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಇಟ್ಕೊಳ್ಳಿ. ಕರೆಸ್ಬಿಟ್ಟು ಅವುಗಳನ್ನ ಹಿಡಿದು ಒಂದು ಕಾಡಿಗೆ ಸೇರಿಸೋ ವ್ಯವಸ್ಥೆಯನ್ನು ಮಾಡಿ. ಯಾರು ಕೂಡ ಅವುಗಳನ್ನು ಹೊಡಿಬೇಡಿ. ಭಯ ಇರುತ್ತೆ ಅವುಗಳಿಂದ, ನಿಜ. ಅವುಗಳಿಗೂ ನಮ್ಮಷ್ಟೇ ಭಯ ಇರುತ್ತೆ. ಯಾರು ಕೂಡ ಹಾವುಗಳನ್ನ ಹೊಡಿಬೇಡಿ. ಹಾಗೆ ಒಂದು ಮಾಹಿತಿ ಏನಂದರೆ, ಇವಾಗ ತುಂಬ ಸೆಕೆ ಇರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಸರ್ಪಗಳೆಲ್ಲ ಹೊರಗಡೆ ಬಂದುಬಿಡ್ತವೆ. ಅವುಗಳಿಗೂ ನಮ್ಮ ಥರನೇ ಬಿಸಿಲು ಸೆಕೆ ತಡ್ಕೊಳಕ್ಕಾಗಲ್ಲ, ಹೊರಗಡೆ ಎಲ್ಲ ಬರ್ತಾ ಇರ್ತವೆ. ಮಕ್ಕಳು ತುಂಬ ಹುಷಾರಾಗಿರಬೇಕು. ಹಾಗೆ ಪಾಪ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಗದ್ದೆಯಲ್ಲಿ ತೋಟದಲ್ಲಿ ಕೆಲಸ ಮಾಡೋರಿಗೆಲ್ಲ ಗೊತ್ತಾಗಲ್ಲ ಅವ್ರಿಗೆ. ಆದಷ್ಟು ಕೇರ್ಫುಲ್ಲಾಗಿ ಸ್ವಲ್ಪ ಕೆಲಸವನ್ನು ಮಾಡಿ. ಸಮಯ ಹೇಳೋಕ್ಕಾಗಲ್ಲ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಇವರು ನೋಡಿ ತುಂಬ ಹೊತ್ತಿಂದ ವೀಡಿಯೋ ಮಾಡ್ತಿದ್ದಾರೆ. ಅಷ್ಟೊತ್ತಿನ ತನೂ ಕೂಡ ಅದು ಎಲ್ಲೂ ಅಲ್ಲಾಡಿಲ್ಲ, ಅಲ್ಲೇ ಇದೆ. ಸುಮಾರು ಹೊತ್ತಾದರೂ ಕೂಡ ಅಲ್ಲೇ ಇದೆ. ಬಟ್ ಅಲ್ಲಿರೋರಿಗೆ ಭಯ ಎಲ್ಲಿ ಹೋಗಿಬಿಡತ್ತೋ, ಮತ್ತೆ ತಪ್ಪಿಸ್ಕೊಬಿಡತ್ತೋ ಅಂತ ನೋಡಿ ಅವರು ಎಷ್ಟೊಂದು ಪ್ರಯತ್ನ ಪಡ್ತಿದ್ದಾರೆ. ಅದು ನನಗೋಸ್ಕರನೇ ಅದು ಇಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಅದು ಹೊರಗಡೆನೇ ಬರ್ತಾಯಿದೆ, ಅಲ್ಲಿ ಹೋಗ್ತಾ ಇಲ್ಲ. ಅದು ಸುಮಾರು ಒಂದು 9 ಮಿನಿಟ್ಸ್ವರೆಗೂ ಅದು ತುಂಬಾ ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಟ್ಟಿದೆ, ಎಲ್ಲೂ ಹೋಗ್ತಾ ಇಲ್ಲ. ನೋಡಿ ಎಷ್ಟೊಂದು ಇದು ಮಾಡ್ತಾ ಇದೆ ಅಂದರೆ ನಿಜವಾಗ್ಲೂ ಅಷ್ಟೊಂದು ಭಯ ಆಗುತ್ತೆ. ಅದು ಎಲ್ಲೇ ಅಂದರೆ ಎಲ್ಲಾದರೂ ತಪ್ಪಿಸ್ಕೊಳ್ಳೋಕ್ಕೆ ಜಾಗ ಸಿಗತ್ತೇನೋ ಅಂತ ಹುಡುಕ್ತಾನೇ ಇದೆ. ನೋಡಿ ಇವಾಗ ಅವರು ಬಾಲ ಹಿಡ್ಕೊಂಡ್ರು ಕೂಡ ಅದೇನಾರು ಬೈ ಚಾನ್ಸ್ ಕಚ್ಚಿಬಿಟ್ರೆ ನಮಗೆ ನೋಡೋರಿಗೆ ಎಷ್ಟೊಂದು ಭಯ. ನೋಡಿ ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ನೋಡ್ತಾರೆ, ಎಷ್ಟು ದೂರದಿಂದ ನೋಡ್ತಿದ್ದಾರೆ, ಎಷ್ಟು ಭಯದಿಂದ ಎಲ್ಲಿ ತಪ್ಪಿಸ್ಕೊಬಿಡುತ್ತೋ ಅಂತ. ಏನಕ್ಕಪ್ಪ ಇಟ್ಟಿದ್ದಾರೆ ಇದನ್ನು, ನಾನು ಹಿಡಿಯೋಕ್ಕೋಸ್ಕರನೇ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು
ಅದನ್ನು ಪೆಟ್ಟಿಗೆನೇ ನೋಡತ್ತೆ, ಅಲ್ಲಿ ಹೋಗ್ತಾನೇ ಇಲ್ಲ ಅದು. ತಪ್ಸ್ಕೊಂಡು ಬರ್ತಾ ಇದೆ. ಎಲ್ಲಾದರೂ ಒಂದು ಚಿಕ್ಕ ಜಾಗ ಸಿಗತ್ತೇನೋ ಅಂತ ನೋಡ್ತಾ ಇದೆ. ಇಲ್ಲಿ ನೋಡಿ ಹುಲ್ಲಲ್ಲೇ ಮತ್ತೆ ಹುಲ್ಲಿಂದ ಅಲ್ಲೇ ಸೇರ್ಕೊಳ್ಳೋಕ್ಕೆ ನನಗೆ ಹೇಳೋಕ್ಕೆ ನೋಡ್ತಾ ಹೇಳೋಕ್ಕೆ ನಂಗೆ ಅಷ್ಟೊಂದು ಭಯ ಆಗ್ತಾ ಇದೆ. ರಿಯಲಾಗಿ ಅಲ್ಲಿ ನಿಂತು ನೋಡೋರಿಗೆ ಎಷ್ಟೊಂದು ಭಯ ಅನಿಸತ್ತೆ. ನಿಜವಾಗ್ಲೂ ಈ ಮಲೆನಾಡಲ್ಲಿ ಕರಾವಳಿಗಳಲ್ಲಿ ಅರಣ್ಯ ಪ್ರದೇಶಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾವುಗಳು. ನಮ್ಮ ಕಡೆ ಎಲ್ಲ ತೋಟ ಜಾಸ್ತಿ ಇರುತ್ತೆ. ನಾವು ಹೊಲಕ್ಕೆಲ್ಲ ಹೋಗ್ಬೇಕಾದ್ರೆ ಚಿಕ್ಕವರಿದ್ದಾಗೆಲ್ಲ ತುಂಬ ನೋಡ್ತಾ ಇದ್ವಿ. ಬಟ್ ತುಂಬ ಲಾಂಗ್ ಟೈಮ್ ಮೇಲೆ ಇಷ್ಟು ದೊಡ್ಡ ಸರ್ಪ ನಾನು ನೋಡಿರೋದು. ಈ ವಿಡಿಯೋ ಮಾಡಿರೋದು ನನ್ನ ತಮ್ಮ ನಮ್ಮದೇ ಹೊಲದಲ್ಲಿ. ಭತ್ತ ಬೆಳಿತೇವೆ ಮತ್ತು ಅಡಿಕೆ ತೋಟ ಇರುತ್ತೆ. ಅಲ್ಲಿಂದನೇ ಅಲ್ಲೇ ಇರೋದಿದು. ನೋಡಿ ಅದು ಎಷ್ಟೊಂದು ಉಪ್ಕೊಂಡಿದೆ. ಹತ್ತಿರ ದೂರದಿಂದನೇ ಇಷ್ಟು ಉದ್ದ ಕಾಣಿಸ್ತಿದೆ. ಅಲ್ಲಿ ಹತ್ತಿರ ನೋಡೋರಿಗೆ ಏನೆಲ್ಲ ಆಗಿರಬೇಡ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಎಲ್ಲ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ನಾನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಕೃತಜ್ಞತೆಗಳು. ಹಾಗೆ ನನ್ನ ವಿಡಿಯೋಗಳಿಗೆ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹಾಗೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ. ಇನ್ನೂ ತಿದ್ಕೊಳ್ಳೋಕ್ಕಾದರೆ ತಿದ್ಕೋತೀನಿ. ವಿಡಿಯೋ ಹೇಗಿದೆ, ವಾಯ್ಸ್ ಹೇಗಿದೆ ಅಂತಲೂ ಕೂಡ ಹೇಳಿ. ನೋಡಿ ಇವಾಗ ಫೈನಲಿ ತುಂಬ ಅದಕ್ಕೆ ಓಡಾಡಿ ಆ ಕಡೆ ಈ ಕಡೆ ತಪ್ಪಿಸ್ಕೊಳ್ಳೋಕ್ಕೆ ನೋಡಿ ಸುಸ್ತಾಗ್ತಿದೆ ಅನಿಸತ್ತೆ. ಇವ್ರುಗಳು ಕೂಡ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಕಡೆಗೆ ಡಬ್ಬನ ಈ ಕಡೆ ಅಲ್ಲಿ ಇಡಲಿಲ್ಲ, ಬಾಕ್ಸ್ನ ಈ ಕಡೆ ತಂದಿಟ್ಟಿದ್ದಾರೆ. ಇಲ್ಲೇನಾರು ಹೋಗ್ಬೋದೇನೋ ಅಂತ ಹೇಳಿಬಿಟ್ಟು ಇವಾಗ ಫೈನಲಿ ನೋಡಿ ಆ ಕಡೆ ಹುಲ್ಲನ್ನ ತೆಗೆದುಬಿಟ್ಟು ಡಬ್ಬ ಆ ಕಡೆ ಇಟ್ಟಿದ್ದಾರೆ. ಇಟ್ಟು ಒಳಗಡೆ ಹೋಗ್ತಾ ಇದೆ. ಬಾಲವನ್ನು ಅದಕ್ಕೆ ಬಾಲ ಎಷ್ಟು ಎಳಿತಾರೆ ಅಷ್ಟು ಅದಕ್ಕೆ ಕೋಪನೂ ಬರ್ತಾ ಇದೆ. ಆಮೇಲೆ ಎಲ್ಲ ಜನಗಳು ಸ್ವಲ್ಪ ಸುತ್ತಲೇ ಇರೋದಕ್ಕೆ ಅದಕ್ಕೂ ತುಂಬ ಭಯ ಆಗಿಬಿಟ್ಟಿದೆ. ನೋಡಿ ಇವಾಗ ಹಿಡಿದ್ಬಿಟ್ಟು ಅದನ್ನು ಹಾಕ್ತಾಯಿದ್ದಾರೆ ಒಳಗೆ. ಹಾಕಿ ಇದನ್ನೇನು ಮಾಡಿದ್ರು, ಇವಾಗ ಹೋಗಿ ಕಾಡಲ್ಲಿ ಬಿಟ್ಟು ಬಂದರು. ಇದನ್ನು ತುಂಬ ಹಳೇ ಹಾವು ಅನಿಸುತ್ತೆ. ಭಯ ಆಗುತ್ತೆ ನೋಡಿ ಹೆಂಗೆ ಹೋಗ್ತಾ ಇದೆ. ನೋಡಿದ್ರಲ್ವಾ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ